ತುಮಕೂರು ಹತ್ರ ಇರುವ ಈ ದೇವಸ್ಥಾನದಲ್ಲಿ ದೇವರು ಬಾಗಿಲನ್ನ ಜಾಡಿಸಿ ಒದ್ದಿದಾರಂತೆ. ಇವತ್ತಿಗೂ ಇಲ್ಲಿ ಬಾಗಿಲಿಲ್ಲ. ಇವತ್ತಿಗೂ ಕೂಡ ಈ ದೇವರನ್ನ ಅಂದಿನ ವೈಕುಂಠ ದ್ವಾರದ ದ್ವಾರಪಾಲಕರಾದ ಜಯ ವಿಜಯರು ಇವತ್ತಿಗೂ ಈ ಜಾಗದಲ್ಲಿ ರಂಗನಾಥ ಸ್ವಾಮಿಯ ದ್ವಾರಪಾಲಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಜಾಗಕ್ಕೆ ಹೋಗಿದ ತಕ್ಷಣ ದೊಡ್ಡವರೆಲ್ಲ ಚಿಕ್ಕವರ ತರ ಆಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ಇವತ್ತಿನ ಈ ಒಂದು ವಿಡಿಯೋ ನಮ್ಮ ತುಮಕೂರಿನಲ್ಲಿರುವ ಪ್ರತಿಯೊಬ್ಬ ತಂದೆ ತಾಯಿಗೂ ಡೆಡಿಕೇಟ್ ಮಾಡಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ, ಸೊ ವಿಡಿಯೋ ಫಸ್ಟ್ ಸೇವ್ ಮಾಡ್ಕೊಳ್ಳಿ. ನಮಸ್ತೆ ತುಮಕೂರು, ನಾನು ನಿಮ್ಮ ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರು. ನಮ್ಮ ತುಮಕೂರಿನಿಂದ ಜಸ್ಟ್ 1 hour ಡ್ರೈವ್ ಮಾಡಿದ್ರೆ ಈ ಒಂದು ಬ್ಯೂಟಿಫುಲ್ ಹಿಡನ್ ಜೆಮ್ ಸಿಗುತ್ತೆ. ನಾನಿವತ್ತು ವಿಸಿಟ್ ಮಾಡಿರೋದು ಚೋಳರ ಕಾಲದ 1100 ವರ್ಷಗಳ ಇತಿಹಾಸವಿರುವ ಕೋಟೆ ಕಲ್ಲಪ್ಪ ಅಥವಾ ಕೋಟೆಕಲ್ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿನ ಇತಿಹಾಸವೇನೆಂದರೆ ಪೂರ್ವ ಕಾಲದಲ್ಲಿ ಒಬ್ಬ ಹೆಣ್ಣು ಮಗಳು ತಿರುಪತಿ ತಿಮ್ಮಪ್ಪನ ಆಶೀರ್ವಾದದಿಂದ ಸಂತಾನವನ್ನು ಪಡಿತಾಳೆ. ಹೆಣ್ಣು ಮಗಳು ತನ್ನ ಬೇಡಿಕೆಯನ್ನು ಕರುಣಿಸಿದ ತಿಮ್ಮಪ್ಪನ ದರ್ಶನ ಮಾಡಲು ಸಾಧ್ಯವಾಗದ ಕಾರಣ ತಾನಿರುವ ಜಾಗದಲ್ಲೇ ತಿಮ್ಮಪ್ಪನ ದರ್ಶನ ನೀಡಬೇಕೆಂದು ಬೇಡಿಕೊಂಡಾಗ ತಿಮ್ಮಪ್ಪನು ತನ್ನ ಕೈಯಲ್ಲಿರುವ ಸುದರ್ಶನ ಚಕ್ರವನ್ನು ಕಳುಹಿಸಿದ ಸ್ಥಳವನ್ನೇ ಇವತ್ತಿಗೂ ಕೂಡ ಕೋಟೆ ಕಲ್ಲಪ್ಪ ಕ್ಷೇತ್ರ ಎಂದು ಪ್ರಸಿದ್ಧಿಯಾಗಿದೆ. ತುಮಕೂರಿನಿಂದ 1 hour ಅಂಡ್ ಫ್ರಮ್ ಮಧುಗಿರಿ 20 minutes ಡ್ರೈವ್ ಅಷ್ಟೇ. ಅದು ಕೂಡ ಓನ್ ವೆಹಿಕಲ್ ನಲ್ಲಿ ಹೋದ್ರೆ ಡೈರೆಕ್ಟ್ ಆಗಿ ಬೆಟ್ಟದ ಮೇಲೆ ಹೋಗುತ್ತೆ. ಜಸ್ಟ್ 30 steps ಹತ್ತಿರ ಸಾಕು ಈ ದೇವಸ್ಥಾನ ತಲುಪಬಹುದು. ನಮ್ಮ ಜಿ ಕನ್ನಡದ ಸರಿಗಮಪ ಖ್ಯಾತಿಯ ಕಂಬದರಂಗಯ್ಯ ಅವರ ಮನೆ ದೇವರು ಕೂಡ ಇದೇ ಕೋಟೆ ಕಲ್ಲಪ್ಪ. ನಾವಿಲ್ಲಿಗೆ ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಹೋಗಿದ್ದೆ. ನಾವು ನಮ್ಮ ಮನೆಯಿಂದಾನೇ ಮಧ್ಯಾಹ್ನ ಊಟಕ್ಕೆ ಪುಳಿಯೋಗರೆ ಮೊಸರನ್ನ ಎಲ್ಲ ತಗೊಂಡೋಗಿದ್ವಿ. ಈ ತರ ಟ್ರಿಪ್ ಮಾಡೋ ಮಜಾನೇ ಬೇರೆ. ಸೊ ಖಂಡಿತ ನೀವು ಕೂಡ ಈ ಜಾಗಕ್ಕೆ ಭೇಟಿ ಮಾಡಿ ಕೋಟೆಕಲ್ಲು ರಂಗನಾಥ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ರಂಗನಾಥ ಅಂತ ಕಮೆಂಟ್ ಮಾಡಿ. ನಿಮ್ಮ ಮನೆ ಮಗನಾದ ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರನ್ನು ಫಾಲೋ ಮಾಡಿ.